ಮೋದಿ ಎಂದರೆ ಮ್ಯಾಜಿಕ್, ಮೋದಿ ಎಂದರೆ ಮ್ಯಾಗ್ನೆಟ್ ಅಂದರೆ ಅಯಸ್ಕಾಂತ, ಮೋದಿ ಅಂದರೆ ತಪಸ್ವಿ, ಮೋದಿ ಅಂದರೆ ಭಾರತ. ಬನ್ನಿ ಈ ಭರತ ಪುತ್ರನ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಅದು 1950 ಸೆಪ್ಟೆಂಬರ್ 17ರಂದು ಮೋದಿಯವರು ಸ್ವತಂತ್ರ ಭಾರತದಲ್ಲಿ ಜನಿಸಿದ ಮೊಟ್ಟ ಮೊದಲ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರಧಾನಿ. ಮೋದಿಯವರು ಭಾರತದ 15ನೇ ಪ್ರಧಾನಿಯಾಗಿದ್ದಾರೆ. ಬಡ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಲ್ಲಿ ಟೀ ಕಾಫಿ ಮಾರುತ್ತಿದ್ದ ಎಂದು ಸ್ವತಃ ಅವರೇ ಮನ್ ಕಿ ಬಾತ್ ನಲ್ಲಿ ಹೇಳಿಕೊಂಡಿದ್ದಾರೆ. ಬಡ ಕುಟುಂಬದಲ್ಲಿ ಹುಟ್ಟಿದರೂ ಕಷ್ಟಪಟ್ಟು ಭಾರತದ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಗುಜರಾತ್ ರಾಜ್ಯದ ಮೆಹಸಾನಾ ಜಿಲ್ಲೆಯ ವಡನಗರದ ಮೋದಿ ಪರಿವಾರದಲ್ಲಿ 4 ಮಕ್ಕಳ ಪೈಕಿ 3ನೇವರಾಗಿ 17 ಸೆಪ್ಟೆಂಬರ್ 1950ರಲ್ಲಿ ಮೋದ್ಗಂಜಿ ತೇಲಿ ಜಾತಿಯ ಅತಿ ಬಡ ಕುಟುಂಬದಲ್ಲಿ ಜನಿಸುತ್ತಾರೆ. ತಂದೆ ದಾಮೋದರ ದಾಸ್ ಮೂಲ್ಚಂದ್ ಮೋದಿ, ತಾಯಿ ಹೀರಾಬೇನ್. 4 ಸಹೋದರರೊಂದಿಗೆ ಇಡೀ ಕುಟುಂಬ ವಡ್ನಗರದ ಸುಮಾರು 40 ಅಡಿ ಉದ್ದ, 12 ಅಡಿ ಅಗಲಷ್ಟು ಅಗಲವಾದ ಚಿಕ್ಕದಾದ ಹಾಗೂ ಚೊಕ್ಕದಾದ ಮನೆಯಲ್ಲಿ ವಾಸಿಸುತ್ತಿದ್ದರು. ಬಡತನದ ಕಾರಣ ವಡ್ನಗರದ ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ಚಹಾ ಅಂಗಡಿಯನ್ನ ಅವರು ತಂದೆಯವರು ನಡೆಸುತ್ತಿದ್ದರು. ಅವರ ತಂದೆಯವರಿಗೆ ಮೋದಿಯವರು ಸಹಾಯ ಮಾಡುತ್ತಿದ್ದರು. 60ರ ದಶಕದ ಮಧ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದಾಗ ಈ ಬಾಲಕ ಮೋದಿ ರೈಲು ನಿಲ್ದಾಣದಲ್ಲಿ ಸೈನಿಕರಿಗೆ ಸ್ವಯಂ ಪ್ರೇರಣೆಯಿಂದ ಸೇವೆ ಮಾಡುತ್ತಿದ್ದರು. ಬಾಲ್ಯದಲ್ಲಿ ಮನೆಯಲ್ಲಿ ಬಡತನವಿದ್ದ ಕಾರಣ ತಂದೆ ದಾಮೋದರ ದಾಸ್ ಮೋದಿಯವರ ಜೊತೆ ವಡ್ನಗರದ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಅಂಗಡಿಯಲ್ಲಿ ಮೋದಿ ಚಹಾ ಮಾರುತ್ತಿದ್ದನ್ನ ಈಗಲೂ ಜನ ನೆನಪಿಸಿಕೊಳ್ಳುತ್ತಾರೆ. ವಡ್ನಗರದ ರೈಲ್ವೆ ನಿಲ್ದಾಣದಲ್ಲಿ ಮೋದಿ ಚಹಾ ಮಾರುತ್ತಿದ್ದ ಅಂಗಡಿ ಈಗಲೂ ಇದೆ. ಇದೇ ಕಾರಣ ವಡ್ನಗರದ ರೈಲ್ವೆ ನಿಲ್ದಾಣವನ್ನ ಈಗ ಕೇಂದ್ರದ ರೈಲ್ವೆ ಇಲಾಖೆ ಹಾಗೂ ಸಾಂಸ್ಕೃತಿಕ ಇಲಾಖೆಗಳು ಈ ಒಂದು ಚಹಾ ಅಂಗಡಿಯನ್ನ ನವೀಕರಣ ಮಾಡಿವೆ ಹಾಗೂ ಇದನ್ನ ಈಗ ಒಂದು ಚಿಕ್ಕದಾದಂತಹ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಲಾಗುತ್ತಿದೆ. ಮೋದಿ ಬಾಲ್ಯದಲ್ಲಿ ತುಂಬಾ ಶ್ರಮಜೀವಿಯಾಗಿದ್ದರು. ಚರ್ಚೆಯಲ್ಲಿ ಒಲವು ಮತ್ತು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನ ಹೊಂದಿಕೊಂಡಿದ್ದರು. ಶಾಲೆಯಲ್ಲಿ ಓದುತ್ತಿದ್ದಾಗಲೇ ಸ್ವಾಮಿ ವಿವೇಕಾನಂದ ಅವರ ನಾಟಕದಲ್ಲಿ ಭಾಗವಹಿಸಿ 13 ಹಾಗೂ 14ನೇ ವಯಸ್ಸಿನಲ್ಲಿ ತಮ್ಮ ಹಾಳಾದ ಮನೆಯ ಗೋಡೆಯನ್ನು ಸರಿಪಡಿಸಲು ಹಣ ಸಂಪಾದಿಸಲು ವಿವೇಕಾನಂದರ ನಾಟಕವನ್ನ ಪ್ರದರ್ಶನ ಮಾಡುತ್ತಿದ್ದರು. ಶಾಲಾ ಸಹಪಾಠಿಗಳು ಮೋದಿಯವರು ಸ್ಥಳೀಯ ಲೈಬ್ರರಿಯಲ್ಲಿ ಓದಲು ಹಲವು ಗಂಟೆಗಳ ಕಾಲ ಹೇಗೆ ಕಳೆಯುತ್ತಿದ್ದರು ಎಂಬುದನ್ನ ಇತ್ತೀಚೆಗೆ ನೆನೆಸಿಕೊಂಡಿದ್ದಾರೆ. ಮಾಹಿತಿಯ ಪ್ರಕಾರ ಪ್ರಧಾನಿ ಮೋದಿಯವರು ಓದಲು ವಡ್ನಗರದ ಭಾಗವತಾಚಾರ್ಯ ನಾರಾಯಣಾಚಾರ್ಯ ಶಾಲೆಗೆ ಹೋಗುತ್ತಿದ್ದರು. ಬಾಲ್ಯದಲ್ಲಿ ಒಮ್ಮೆ ಮೋದಿಯವರು ಕೊಳದಿಂದ ಮೊಸಳೆ ಮರಿಯನ್ನ ಹಿಡಿದು ತಮ್ಮ ಮನೆಗೆ ಕರೆತಂದಿದ್ದರು. ಆದರೆ ತಾಯಿಯವರ ಮನವೊಲಿಕೆ ಬಳಿಕ ಆ ಮೊಸಳೆ ಮರಿಯನ್ನ ಮರಳಿ ಕೆರೆಗೆ ಬಿಟ್ಟು ಬಂದಿದ್ದರಂತೆ. ಪ್ರಧಾನಿ ಮೋದಿಯವರು ಶಾಲಾ ಶಿಕ್ಷಣ ಸಮಯದಲ್ಲಿ NCCಯಲ್ಲಿ ಕೂಡ ಭಾಗವಹಿಸಿದ್ದರು. ಇದೇ ಕಾರಣ ಅವರು ಈಗಲೂ ಕೂಡ ಒಬ್ಬ ಶಿಸ್ತಿನ ಸಿಪಾಯಿಯಾಗಿದ್ದಾರೆ. ಇದಲ್ಲದೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ನ ಸದಸ್ಯರಾಗಿದ್ದರು. ಪ್ರಧಾನ ಮೋದಿ ಚಿಕ್ಕವರಿಂದಾಗಲೂ ಕೂಡ ಕಠಿಣ ಪರಿಶ್ರಮಿ ಹಾಗೂ ನಿಷ್ಠಾವಂತರಾಗಿದ್ದರು. ನಂತರ ಅವರು RSS ನ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಪಡೆದುಕೊಂಡಿದ್ದರು. ಈ ರೀತಿ ಕ್ರಮೇಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ಸ್ಥಾನಮಾನವು ಹೆಚ್ಚಾಗಿತ್ತು. ಬಾಲ್ಯದಲ್ಲಿ ಅವರಿಗೆ ಈಜುವ ಹವ್ಯಾಸವೂ ಕೂಡ ಇತ್ತು. ಬಾಲ್ಯದಲ್ಲಿ ಅವರು ಯಾವಾಗಲೂ ಸಮಾಜದಲ್ಲಿ ಬದಲಾವಣೆಗಳನ್ನು ಮಾಡುವ ಮಹದಾಸೆಯನ್ನ ಹೊಂದಿದ್ದರು ಹಾಗೂ ಸದೃಢ ಭಾರತವನ್ನ ಕಟ್ಟಬೇಕೆಂದು ಚಿಕ್ಕವನಿದ್ದಾಗಲೇ ಅಂತಹ ಕನಸುಗಳನ್ನ ಕಂಡಿದ್ದರು. ಸ್ವಾಮಿ ವಿವೇಕಾನಂದರ ಕೃತಿಗಳಿಂದ ಅವರು ಹೆಚ್ಚು ಪ್ರಭಾವಿತರಾಗಿದ್ದರು. ಇದು ಆಧ್ಯಾತ್ಮಿಕ ಕಡೆಗೆ ಅವರ ಪ್ರಯಾಣದ ಅಡಿಪಾಯ ಹಾಕಿತ್ತು. ಭಾರತವನ್ನ ಜಗದ್ಗುರುವನ್ನಾಗಿ ಮಾಡುವ ಸ್ವಾಮಿ ವಿವೇಕಾನಂದ ಅವರ ಕನಸನ್ನ ನನಸಾಗುವ ಉದ್ದೇಶವನ್ನ ಮುಂದುವರಿಸಲು ಅವರಿಗೆ ಪ್ರೇರಣೆ ನೀಡಿತ್ತು. 17ನೇ ವಯಸ್ಸಿನಲ್ಲಿಯೇ ಅವರು ಭಾರತದಾದ್ಯಂತ ಪ್ರಯಾಣಿಸಲು ಮನೆ ತೊರೆದು 2 ವರ್ಷಗಳ ಕಾಲ ಅವರು ವಿವಿಧ ಸಂಸ್ಕೃತಿಗಳನ್ನ ಅನ್ವೇಷಿಸುತ್ತಾ ದೇಶಾದ್ಯಂತ ಪ್ರಯಾಣಿಸಿದ್ದರು. ಇನ್ನು ಮೋದಿ ಅವರಿಗೆ 12ನೇ ವಯಸ್ಸು ಇದ್ದಾಗಲೇ ಜಶೋದಾ ಎನ್ನುವರ ಜೊತೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ತನ್ನ ದೇಶಕ್ಕಾಗಿ ತನ್ನ ಜನರಿಗಾಗಿ ತಾನು ದುಡಿಯಬೇಕು. ಆದರೆ ಮೋದಿಯ ತಾಯಿಯವರಿಗೆ ಜಶೋದಾ ಬೇನ್ ಅಂದ್ರೆ ಪಂಚಪ್ರಾಣ. ಇದೇ ಕಾರಣ ತಮ್ಮ ಮಗನಿಗೆ ಜಶೋದಾ ಬೇನ್ ಅನ್ನ 12ನೇ ವಯಸ್ಸಿನಲ್ಲಿ ಇದ್ದಾಗ ತಮ್ಮ ಮಗನೊಂದಿಗೆ ನಿಶ್ಚಯ ಮಾಡಿಸಿಬಿಡುತ್ತಾರೆ. ಆದರೆ ಈ ಮಾತು ಕೊಟ್ಟಿದ್ದು, ಈ ನಿಶ್ಚಯವಾಗಿದ್ದು ಹುಡುಗ ಆಗಿದ್ದ ನರೇಂದ್ರ ಅವರಿಗೆ ಸರಿಯಾಗಿ ಗೊತ್ತೇ ಇರುವುದಿಲ್ಲ. ಆ ಸಮಯದಲ್ಲಿ ಮೋದಿ ಅವರಿಗೆ ಹೆಣ್ಣಿಗಿಂತ ದೇಶಕ್ಕಾಗಿ ಹೃದಯ ಮಿಡಿಯುತ್ತಿತ್ತು. ಆದರೆ ತಾಯಿ ಎಂದರೆ ಅವರಿಗೆ ಪಂಚಪ್ರಾಣ. ಇದೇ ಕಾರಣ ತಾಯಿಯ ಆಸೆಯನ್ನ ನೆರವೇರಿಸಲು ಮುಂದಾಗುತ್ತಾರೆ. 1968ರಲ್ಲಿ ಮೋದಿ ಅವರಿಗೆ 18ನೇ ವಯಸ್ಸಿನಲ್ಲಿ ಹಾಗೂ ಜಶೋದಾ ಬೇನ್ ಅವರಿಗೆ 17ನೇ ವಯಸ್ಸಿನಲ್ಲಿ ಇಬ್ಬರಿಗೆ ಮದುವೆ ಮಾಡಲಾಗುತ್ತದೆ.
ಆಗ ಜಶೋದಾಬೇನ್ ಅವರು 10ನೇ ತರಗತಿಯನ್ನು ಮಾತ್ರ ಪಾಸ್ ಮಾಡಿದ್ದರು. ಇನ್ನು ಜಶೋದಾ ಅವರು ಮನೆಗೆ ಬಂದಾಗ ಮೋದಿ ಅವರು ತಮಗೆ ಮದುವೆ ಮತ್ತು ಸಂಸಾರದಲ್ಲಿ ಆಸಕ್ತಿ ಇಲ್ಲ, ತಾನು ಜನಸೇವೆ ಮಾಡಬೇಕು ಹಾಗೂ ನನ್ನ ದೇಶಕ್ಕಾಗಿ ನನ್ನ ಜನರಿಗಾಗಿ ನಾನು ದುಡಿಯಬೇಕು ಎನ್ನುವ ಇಚ್ಛೆ ಇದೆ ಎಂದಾಗ ಜಶೋದಾಬೇನ್ ಅವರು ಪ್ರೋತ್ಸಾಹ ಮಾಡುವುದಾಗಿ ತಿಳಿಸುತ್ತಾರೆ. ಗಂಡನ ಆಸೆಯನ್ನ ನೆರವೇರಿಸುವುದೇ ನಮ್ಮ ಭಾರತೀಯ ಮಹಿಳೆಯಲ್ಲಿ ಇರುವಂತಹ ಒಂದು ದೊಡ್ಡ ಗುಣ. ಎಲ್ಲರೂ ಹಣ ಮಾಡಬೇಕು, ಸಂಪತ್ತು ಮಾಡಬೇಕು, ಮನೆ ಕಟ್ಟಬೇಕು, ಮಕ್ಕಳನ್ನ ಓದಿಸಿ ದೊಡ್ಡವರನ್ನಾಗಿ ಮಾಡಬೇಕೆನ್ನುವ ಮಾದಾಸೆಯನ್ನ ಹೊಂದಿದ್ದರೆ, ಆದರೆ ಮೋದಿ ದೇಶಕ್ಕಾಗಿ ದುಡಿಯಬೇಕೆನ್ನುವ ಒಂದು ಛಲವನ್ನು ಕಂಡು ಜಶೋದಾಬೇನ್ ಕೂಡ ತಮ್ಮ ಸಂಸಾರವನ್ನು ತ್ಯಾಗ ಮಾಡಲು ಮುಂದಾಗುತ್ತಾರೆ. ಹೀಗೆ ಮೋದಿ ಮತ್ತು ಜಶೋದಾಬೇನ್ ಕೇವಲ 3 ತಿಂಗಳು ಸಂಸಾರ ಜೀವನವನ್ನ ನಡೆಸಿ ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. 1969ರಲ್ಲಿ ಮೋದಿ ಮನೆಯಿಂದ ಹೊರಗಡೆ ನಡೆಯುತ್ತಾರೆ. ಇದು ಯಶೋದಾಬೇನ್ ಹಾಗೂ ನರೇಂದ್ರ ಮೋದಿಯವರ ನಡುವೆ ನಡೆದಂತಹ ಒಂದು ಪರಸ್ಪರ ಒಪ್ಪಂದ ಆಗಿತ್ತು. ಖುಷಿಯಾಗಿ ಜಶೋದಾಬೇನ್ ಕೂಡ ನರೇಂದ್ರ ಮೋದಿ ಅವರಿಗೆ ಬೀಳ್ಕೊಟ್ಟಿದ್ದರು. ಮದುವೆ ಆದ ಬಳಿಕ 3 ವರ್ಷಗಳ ಕಾಲ ಮದುವೆ ಜಾರಿಯಲ್ಲಿತ್ತು. ಈ ಅವಧಿಯಲ್ಲಿ 3 ತಿಂಗಳ ಕಾಲ ನಾವಿಬ್ಬರು ಒಟ್ಟಿಗೆ ಇದ್ದೆವು. ಪರಸ್ಪರ ಒಪ್ಪಂದದ ಮೇಲೆಯೇ ನಾವು ಬೇರೆಯಾಗಿದ್ದು, ಹೀಗೆಂದು ಇತ್ತೀಚೆಗೆ BBC ಸುದ್ದಿವಾಹಿನಿಗೆ ಜಶೋದಾಬೇನ್ ಸಂದರ್ಶನ ಕೊಟ್ಟಿದ್ದರು. ಎಷ್ಟೋ ದಿನ ಇವರು ಹಿಮಾಲಯದಲ್ಲಿ ತಪಸ್ಸನ್ನು ಕೂಡ ಮಾಡಿದ್ದರು ಎನ್ನುವುದು ಇತ್ತೀಚೆಗೆ ಗೊತ್ತಾಗಿದೆ. ಹೀಗೆ ಅವರು ಹಿಮಾಲಯದಿಂದ ಮನೆಗೆ ಹಿಂದಿರುಗಿದಾಗ ಅವರು ಸಂಪೂರ್ಣವಾದ ಬದಲಾದ ವ್ಯಕ್ತಿಯಾಗಿದ್ದರು. ಅವರು ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸಿದ್ದರು ಎಂಬ ಸ್ಪಷ್ಟ ಗುರಿಯೊಂದಿಗೆ ಅವರು ಅಹಮದಾಬಾದ್ಗೆ ಹೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದ್ದರು. 1967ರಲ್ಲಿ ಪ್ರವಾಹ ಪೀಡಿತ ಗುಜರಾತ್ ಜನತೆಯ ಸೇವೆಯನ್ನು ಕೂಡ ಮಾಡಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ABVPನ ನಾಯಕರಾಗಿ ಆಯ್ಕೆಯಾಗಿದ್ದರು. ಗುಜರಾತ್ನಲ್ಲಿ ಅನೇಕ ಸಾಮಾಜಿಕ ರಾಜಕೀಯ ಚಳವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇಷ್ಟು ವರ್ಷಗಳ ಸೇವೆಯಲ್ಲಿ ಒಂದು ದಿನವೂ ರಜೆ ತೆಗೆದುಕೊಂಡಿಲ್ಲ ಮತ್ತು ಅವರ ವೈಯಕ್ತಿಕ ಸಿಬ್ಬಂದಿಯಲ್ಲಿ ಕೇವಲ ಅವರ ಮನೆಯಲ್ಲಿ 3 ಜನ ಮಾತ್ರ ಅವರೊಂದಿಗೆ ಇದ್ದಾರೆ ಎಂದರೆ ನೀವು ನಿಜಕ್ಕೂ ಅಚ್ಚರಿ ಪಡುವಂತಹ ವಿಷಯವೇ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾಮಪತ್ರ ತುಂಬುವಾಗ ಮೋದಿಯವರು ಜಶೋದಾಬೇನ್ ತಮ್ಮ ಪತ್ನಿ ಎಂದು ಅರ್ಜಿ ತುಂಬುವುದನ್ನು ನೆನೆಸಿಕೊಂಡು, ಜಶೋದಾಬೇನ್ ಆಗ ನನಗೆ ಅಪಾರ ಸಂತೋಷ ಉಂಟಾಗಿತ್ತು, ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತ್ತು ಎಂದು ಹೇಳಿಕೊಂಡಿದ್ದಾರೆ. ಈಗ ನನ್ನ ಮೇಲೆ ಖಂಡಿತ ಅವರಲ್ಲಿ ಭಾವನೆ ಬದಲಾಗಿದೆ. ಅವರು ನನ್ನನ್ನ ಇಷ್ಟಪಡುತ್ತಾರೆ. ಅವರ ಹೃದಯದಲ್ಲಿ ಖಂಡಿತ ನಾನಿದ್ದೇನೆ ಎಂದು ನಂಬಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಮೆಹಸಾನಾ ಜಿಲ್ಲೆಯ ಸಣ್ಣ ಪಟ್ಟಣದ ಉಂಜಾ ಎಂಬಲ್ಲಿ ಸೋದರ ಅಶೋಕ್ ಮೋದಿ ಜೊತೆ ಸಣ್ಣ ಮನೆಯೊಂದರಲ್ಲಿ ವಾಸವಾಗಿದ್ದ ಜಶೋದಾಬೇನ್ ಅವರಿಗೆ ಈಗ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು. ವಿವಾಹಿತ ಸ್ತ್ರೀಯಂತೆ ಜಶೋದಾಬೇನ್ ಕೂಡ ವೇಷಭೂಷಣವನ್ನು ತೊಡುತ್ತಾರೆ. ಸಿಂಧೂರ ತಿಲಕವಿಟ್ಟು ಮಂಗಳಸೂತ್ರ ಧರಿಸುತ್ತಾರೆ. ಭಾರತೀಯ ಮತ್ತು ಗುಜರಾತಿ ಸಂಸ್ಕೃತಿಯಲ್ಲಿ ಪತ್ನಿ ಪಾಲಿಸಬೇಕಾದಂತಹ ಎಲ್ಲ ಸಂಪ್ರದಾಯಗಳನ್ನ ಅವರು ಪಾಲಿಸಿಕೊಂಡು ಬಂದಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸುವುದಾಗಿ ಜಶೋದಾಬೇನ್ ಹೇಳಿಕೊಂಡಿದ್ದಾರೆ. ಮುಂದೊಂದು ದಿನ ಮೋದಿಯವರು ಜನಸೇವೆಯನ್ನ ಮುಗಿಸಿ ಮರಳಿ ತಮ್ಮ ಹೆಂಡತಿ ಜೊತೆಗೆ ಕೊಂಚ ದಿವಸ ಸಂಸಾರ ಮಾಡಲಿ ಎಂಬುದು ನಮ್ಮ ಆಸೆ ಕೂಡ ಆಗಿದೆ. ತನ್ನ ಗಂಡನಿಗಾಗಿ ಹಾಗೂ ದೇಶಕ್ಕಾಗಿ ಒಬ್ಬ ಮಹಿಳೆ ಈ ತ್ಯಾಗ ನಿಜಕ್ಕೂ ದೊಡ್ಡದು. ಇಂಥದೊಂದು ತ್ಯಾಗ ಮಾಡಿದಂತಹ ನರೇಂದ್ರ ಮೋದಿಯವರಿಗೆ ಹಾಗೂ ಅವರ ಮಡದಿಯಾದಂತಹ ಯಶೋದಾ ಅಮ್ಮನವರಿಗೆ ನಮ್ಮ ತಂಡದ ಪರವಾಗಿ ಹ್ಯಾಟ್ಸ್ ಆಫ್.